ಭೀಮಾ ಸಿನಿಮಾದ ಖಡಕ್ ಪೊಲೀಸ್ ಗಿರಿಜಾ ಅವ್ರ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಮ್ಯಾಮ್. ಹಾಯ್ ಹಾಯ್ ನಮಸ್ತೆ, ಹೇಗಿದ್ದೀರಿ ಎಲ್ಲ? ಫೈನ್, ನೀವು ಹೇಗಿದ್ದೀರಾ? ಆರಾಮ್. ಭೀಮಾ ಸಿನಿಮಾದಲ್ಲಿ ಖಡಕ್ ಆಗಿ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗುತ್ತೆ ನಿಜವಾಗ್ಲೂ. ಯಾಕೆಂತಂದರೆ ಹೊಸಬರಿಗೆ ಈ ಥರದೊಂದು ಪವರ್ಫುಲ್ ಕ್ಯಾರೆಕ್ಟರ್ ಸಿಗೋದೇ ಅದು ನಿಜವಾಗ್ಲೂ ಅದೃಷ್ಟ ಮಾಡಿದ್ರೆ ಮಾತ್ರ. ಸೊ ನಾನು ಆ ಅದೃಷ್ಟಶಾಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇಗೆ ಈ ಕ್ಯಾರೆಕ್ಟರ್ ನಿಮಗೆ ಹೇಗೆ ಸಿಕ್ತು ಅಂತ? ಸರ್ಗೆ ನಾನು ಸ್ವಲ್ಪ ಮುಂಚೆ ಪರಿಚಯ ಇದೆ. ನಾನು ಅಂದರೆ ಬೇರೆ ಸಿನಿಮಾದ ಮಾತುಕತೆಯಲ್ಲಿ ಪರಿಚಯ ಇದೆ. ಸೊ ಆ ಒಂದು ಅಂದರೆ ನನ್ನ ವಾಯ್ಸು, ನನ್ನ ಹೈಟ್ ಎಲ್ಲ ಅವ್ರ ತಲೆಯಲ್ಲಿ ಹಾಗೆ ಇತ್ತಲ್ಲ. ಸೊ ಅದನ್ನು ಗಮನದಲ್ಲಿ ಇಟ್ಕೊಂಡು ಪ್ರಿಯಾ ಈ ಮತ್ತು ಥಿಯೇಟರ್ ಬ್ಯಾಕ್ಗ್ರೌಂಡ್ ಅಲ್ಲ. ಸೊ ಥಿಯೇಟರ್ ಆರ್ಟಿಸ್ಟ್ ಅಂತಂದರೆ ಸರ್ಗೆ ಒಂಥರ ಆನೆ ಬಲ ಥರ. ಸೊ ಅವ್ರಿಗೆ ಕೊಟ್ಟರೆ ಅವರು ಇದನ್ನು ಆರಾಮಾಗಿ ನಿಭಾಯಿಸ್ತಾರೆ ಅನ್ನೋದೊಂದು ನಂಬಿಕೆ ಅವರು ಥಿಯೇಟರ್ ಆರ್ಟಿಸ್ಟ್ ಮೇಲೆ ಇಟ್ಟಿರೋದು. ಸೊ ಹಾಗಾಗಿ ನಾನು ಥಿಯೇಟರ್ ಆರ್ಟಿಸ್ಟು ಆಗಿದ್ದರಿಂದ ಪ್ರಿಯಾಂಗೆ ಇದು ಪಾತ್ರ ಕೊಟ್ಟರೆ ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ, ನನಗೆ ನಂಬಿಕೆ ಇದೆ ಅಂತ ಹೇಳಿ ಜವಾಬ್ದಾರಿ ತಗೊಂಡು ಆ ರಿಸ್ಕ್ ತಗೊಂಡು ನನಗೆ ಈ ಪಾತ್ರನ ಅವರು ಕಾಸ್ಟ್ ಮಾಡಿದ್ರು. ವಿಜಯ್ ಸರ್ದು ನಿಮ್ಮದು ಹೇಗೆ ಈ ಕಾಂಟ್ಯಾಕ್ಟ್ ಆಗಿದ್ದು ಈ ಸಿನಿಮಾಗೆ? ಅಂದರೆ ಬಿಫೋರ್ ಸಲಗ ಎಲ್ಲ ಶೂಟ್ ಮುಗ್ದಿತ್ತು, ಇನ್ನೂ ರಿಲೀಸ್ ಆಗಿರಲಿಲ್ಲ. ಕೋವಿಡ್ ಮುಗಿಯೋ ಹೊತ್ತು ಆವಾಗ ಅವರೊಂದು ಹೊಸ ಸಿನಿಮಾ ಅಂದರೆ ಅಂದರೆ ಸಲಗ ರಿಲೀಸ್ ಆಗುತ್ತೆ, ಆದಮೇಲೆ ಯಾವುದು ಪ್ರಾಜೆಕ್ಟ್ ತೊಗೋಬೇಕು ಅಂತ ಒಂದು ಕಥೆ ಮೇಲೆ ವರ್ಕ್ ಮಾಡ್ತಾಯಿದ್ರು. ಸೊ ಅಲ್ಲಿ ಒಂದು ಪಾತ್ರಕ್ಕೆ ಅವಿನಾಶ್ ಅಂದರೆ ನನ್ನ ಹಸ್ಬೆಂಡ್ ಅವಿನಾಶ್ ಅಂತ ಅಂದ್ಬಿಟ್ಟು ಅವರು ಆರ್ಟಿಸ್ಟೇ, ಅವ್ರು ಡೈರೆಕ್ಟರ್ ಮತ್ತು ಆರ್ಟಿಸ್ಟು. ಅವರು ಸರ್ ಯಾವುದೋ ಒಂದು ಪಾತ್ರದ ಬಗ್ಗೆ ಡಿಸ್ಕಷನ್ಗೆ ಅಂತ ಸರ್ ಮನೆಗೆ ಹೋಗಿದ್ರು ಅವಿನಾಶ್. ಸೊ ಮಾತಾಡ್ತಾ ಅವ್ರಿಗೆ ವಿಜಯ್ ಸರ್ಗೆ ಗೊತ್ತಾಯಿತು ಅವಿನಾಶ್ ಅವ್ರ ವೈಫ್ ಕೂಡ ಆರ್ಟಿಸ್ಟ್, ಅವರು ಥಿಯೇಟ್ರ್ ಆರ್ಟಿಸ್ಟ್ ಅಂತ ಅಂದ್ಬಿಟ್ಟು. ಆವಾಗ ಸರು ಒಂದು ಸಲ ಕರೆಸ್ಬಹುದಾ, ಅವ್ರನ್ನ ನೋಡಬೇಕಿತ್ತು ಅಂತ ಅಂದ್ಬಿಟ್ಟು ಕೇಳಿದರು. ಸೊ ನಾನು ಅವ್ರ ಮನೆಗೆ ಸರ್ ಮನೆಗೆ ಹೋದಾಗ ನನ್ನ ಹೈಟ್ ಮತ್ತು ನನ್ನ ವಾಯ್ಸ್ ಇರಬಹುದು, ಇದು ಅಂದರೆ ಸ್ವಲ್ಪ ಗಡ್ಸಿದೆ, ಬೇರೆ ಥರ ಇದೆ. ಸೊ ಹಾಗಾಗಿ ಸರ್ಗೆ ಆ ಒಂದು ಪರಿಚಯ ಆಗಿದ್ದು ಆ ಕ್ಯಾರೆಕ್ಟ್ರಿಗೆ ಕೇಳಿದ್ದು. ಸೊ ಅಂದರೆ ಆ ಸಿನಿಮಾ ಆಗಲಿಲ್ಲ, ಭೀಮಾ ಸಿನಿಮಾನ ತೊಗೊಂಡ್ರು. ಭೀಮಾ ಸಿನಿಮಾ ತೊಗೊಂಡಾಗ ಹೊಸೊಬ್ಬರಿಗೆ ಕಾಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಮಾತುಕತೆ ನಡೀತಿದ್ದಾಗ ಸರ್ಗೆ ನನ್ನನ್ನು ನೋಡಿದ್ರಲ್ಲ, ಅದು ನೆನಪಿಗೆ ಬಂದಿರುತ್ತೆ, ಇದು ಗಮನದಲ್ಲಿ ನೆನಪಿನಲ್ಲಿ ಇಟ್ಕೊಂಡಿದ್ರಲ್ಲ. ಸೊ ನನಗೆ ಕಾಲ್ ಮಾಡಿಬಿಟ್ಟು ಪ್ರಿಯಾ ಈ ಥರದೊಂದು ಭೀಮಾ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ, ಅದರಲ್ಲಿ ಒಂದು ಪೊಲೀಸ್ ಆಫೀಸರ್, ಫುಲ್ಲು ಡೇರಿಂಗ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತೀನಿ ಅಂತ ಕೇಳಿದ್ರು. ನಂಗೆ ಖುಷಿ ಆಗೋಯ್ತು, ನೀವು ಕೇಳ್ತಿರಲ್ಲ ಸರ್, ಖಂಡಿತ ಮಾಡ್ತೀನಿ ನಾನು ಅಂತ ಅಂದ್ಬಿಟ್ಟು ನಾನು ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದೆ. ಸೊ ಹೀಗೆ ಭೀಮಾಗೆ ಗಿರಿಜಾ ಸಿಕ್ಕಿದ್ದು. ಹಿಂದೆ ಕೆಲವು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀರಾ, ಈ ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿರೋದು ಎಷ್ಟು ಸ್ಪೆಷಲ್ ಆಗಿದೆ ನಿಮಗೆ? ಸಖತ್ ಸ್ಪೆಷಲ್. ಯಾಕೆಂತಂದರೆ ಒಂದು ಪಾತ್ರಕ್ಕಿಂತ ಇನ್ನೊಂದು ಪಾತ್ರ ಬೇರೆ ಬೇರೆ ನಾನು ಮಾಡಿರೋದು. ಸೊ ನಾನು ಮಾಡ್ಕೊಂಡು ಬಂದಿರೋ ಸಿನಿಮಾಗಳಲ್ಲಿ, ನಾನು ಮಾಡ್ಕೊಂಡ್ಬಂದಿರೋ ಪಾತ್ರಗಳಲ್ಲಿ ಒಂದು ಡಾಕ್ಟರು, ಒಂದರಲ್ಲಿ ನಾನು ಬಸರಿ ಹೆಂಗಸು, ಇನ್ನೊಂದರಲ್ಲಿ ಗೃಹಿಣಿ, ಇನ್ನೊಂದರಲ್ಲಿ ಅಂದರೆ ಬೇರೆ ಬೇರೆ ಟೀಚರ್, ಈ ಥರ ಬೇರೆ 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 ಶೇಡ್ಸ್ ಮಾಡಿರೋದ್ರಿಂದ ನನಗೆ ಪೊಲೀಸ್ ಶೇಡ್ ಫಸ್ಟ್ ಟೈಮ್. ಸೊ ಈ ಥರದ್ದೊಂದು ಖಡಕ್ ಪೊಲೀಸ್ ಆಫೀಸರ್ ಫಸ್ಟ್ ಟೈಮ್ ಮಾಡ್ತಿದ್ದರಿಂದ ನಾನು ಪ್ರತಿ ಕ್ಯಾರೆಕ್ಟರ್ನ ಸ್ಟಡಿ ಮಾಡ್ತೀನಿ. ನನ್ನ ಕಲಿಕೆಗೆ ಗಿರಿಜಾ ಕೂಡ ಸಾಥ್ ಕೊಟ್ಲು. ಎಸ್, ಇದು ಕಂಪ್ಲೀಟ್ ಬೇರೆ ಥರನೇ. ಇದು ಇವತ್ತಿನ ತನಕ ಮಾಡ್ಕೊಂಬಂದಿರೋ ಅಷ್ಟರಲ್ಲೂ ಒಂದು ಆ ಸಾಫ್ಟ್ನೆಸ್ ಇದೆ, ಆದರೆ ಒಂದು ಹಂಬಲ್ನೆಸ್ ಇದೆ. ಸೊ ಗಿರಿಜಾದಲ್ಲಿ ಅದಿಲ್ಲ. ಅವಳು ಸಖತ್ ಒಂಥರ ರೇಜ್. ಅವಳು ಅದೊಂದು ಏನು ಹೇಳ್ತಾರೆ, ಅಗ್ರೆಸಿವ್ ಅಂದರೆ ಅಟ್ಯಾಕಿಂಗ್ ಕ್ಯಾರೆಕ್ಟರ್ ಗಿರಿಜಾ, ಸಖತ್ ಡೇರಿಂಗ್ ಕ್ಯಾರೆಕ್ಟರ್ ಗಿರಿಜಾ. ಯಾರಿಗೂ ಕೇರೇ ಮಾಡಲ್ಲ. ನನಗೆ ನನ್ನ ಕೆಲಸ ಏನಿದೆ ನಾನು ಅದನ್ನು ಮಾಡ್ತಿದ್ದೀನಿ, ನೀವು ಏನೇ ಮಾತಾಡಿದ್ರು ಆಮೇಲೆ ಮಾತಾಡ್ಕೊ, ಆ ಥರದ್ದೊಂದು ಡೇರಿಂಗ್ ಕೆಲಸ. ಅದು ಯಾರೇ ಆಗಿರ್ಬೋದು, ದೊಡ್ಡ ರಾಜಕಾರಣಿನೇ ಆಗಿರ್ಬೋದು, ದೊಡ್ಡ ಅಧಿಕಾರಿನೇ ಆಗಿರ್ಬೋದು, ಅಥವಾ ದೊಡ್ಡ ರೌಡಿನೇ ಆಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಆ ಥರದ್ದೊಂದು ಕ್ಯಾರೆಕ್ಟರ್ನ ಓ ಮೈ ಗಾಡ್, ನಾನು ನಿಜವಾಗ್ಲೂ ಅದನ್ನು ಪ್ಲೇ ಮಾಡುವಾಗ ನಾನು ಎಷ್ಟು ಅಂದರೆ ನಾನು ಸರ್ಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆಂತಂದರೆ ಅದನ್ನು ಆವಾಗಲೇ ಹೇಳಿದ್ರೆ, ಹೊಸೊಬ್ರನ್ನ ನಂಬಿ ಕೊಡೋದಿದೆಯಲ್ಲ, ಆ ಒಂದು ರಿಸ್ಕ್ ತೊಗೊಂಡಿದ್ದಕ್ಕೆ ನಾನು ವಾಪಸ್ ಅವರು ಡಿಸಪಾಯಿಂಟ್ ಆಗದೆ ಇರೋ ಥರ ವರ್ಕ್ ಮಾಡಬೇಕು ಅಂತ ಪ್ರತಿ ಹೊಸ ಕಲಾವಿದ ಯಾರ್ಯಾರು ಭೀಮಾದಲ್ಲಿ ಮಾಡಿದ್ದಾರೆ ಪ್ರತಿಯೊಬ್ಬರು ಸರ್ರು ನಮ್ಮನ್ನು ಆಯ್ಕೆ ಮಾಡಿರೋದು ತಪ್ಪಾಯಿತು ಅಂತ ಅಂದ್ಕೋಬಾರ್ದು. ಸೊ ನಾನು ಕರೆಕ್ಟಾಗಿ ಆಯ್ಕೆ ಮಾಡಿದ್ದೀನಿ ಅಂತ ಅವ್ರು ಎದೆ ತಟ್ಕೊಂಡು ಹೇಳೋ ಥರ ಕಾಂಪಿಟೇಷನಲ್ಲಿ ಆ್ಯಕ್ಟ್ ಮಾಡ್ಯಾರ ಎಲ್ಲರೂ.
ನೀವು ನಿಮ್ಮ ರಿಯಲ್ ಲೈಫಲ್ಲೂ ಕೂಡ ಇದೇ ಗತ್ತು ಖದರು ಸ್ಟ್ರಾಂಗ್ ಅಥವಾ ಹೇಗೆ ನೀವು? ಎಸ್, ಹೌದು. ನಾನು ರಿಯಲ್ ಲೈಫ್ನಲ್ಲೂ ಹೀಗೇನೆ. ಅಂದರೆ ಸಖತ್ತು ಅಂದರೆ ಅಗ್ರೆಸಿವ್ ಇಲ್ಲ ನಾನು. ತುಂಬ ಪ್ರೀತಿಯಿಂದ ಮಾತಾಡ್ತೀನಿ ಎಲ್ಲರ ಜೊತೆನೂ. ಬಟ್ ನನ್ನ ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಅವೆಲ್ಲ ಆ ಕ್ಲಾರಿಟಿ, ಮಾತು, ಆ ನೇರವಾಗಿ ಮಾತಾಡೋದು, ಆಮೇಲೆ ನನಗೆ ಬೇಕು ಅನ್ನೋದ್ರ ಬಗ್ಗೆ, ಅದು ಒಳ್ಳೇದ ಕೆಟ್ಟದ ಅದ್ರ ಬಗ್ಗೆ ದನಿ ಎತ್ತೋ ಅಂಥದ್ದು ಇರ್ಬೋದು, ಅದೆಲ್ಲ ಗಿರಿಜಾನೇ ನಾನು. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಗಿರಿಜಾದು ಒಂದು ಹುದ್ದೆ ಇಲ್ಲ, ಪ್ರಿಯಾಂಗ್ ಅಷ್ಟೇ. ಅದು ಬಿಟ್ಟರೆ ಗಿರಿಜಾ ಪ್ರಿಯಾ ಸೇಮ್ ಅಂತ. ಈ ಪೊಲೀಸ್ ಕ್ಯಾರೆಕ್ಟರ್ಗೆ ನೀವು ಯಾವ ಥರ ರಿಹರ್ಸಲ್ ಆಗಿರ್ಬೋದು ಏನು ನಾನು ತುಂಬ ಅಳವಡಿಸ್ಕೊಂಡಿದ್ದೇನು ನೀವು? ನನಗೆ ನನ್ನ ಕಾಲೇಜ್ ಡೇಸಿಂದನೂ ಪೊಲೀಸ್ ಆಗಬೇಕಂತ ಆಸೆ ಇತ್ತಲ್ಲ. ಸೊ ನನ್ನ ಸಿನಿಮಾಗಳು ಜಾಸ್ತಿ ನೋಡೋದು, ನಂದು ರಿಸರ್ಚ್ ಜಾಸ್ತಿ ಇತ್ತು. ನನಗೆ ಇಷ್ಟ ಆಗುವಂಥದ್ದು ಈ ಥರದೊಂದು ಆ್ಯಕ್ಷನ್ ಮೂವೀಸ್ನ ಜಾಸ್ತಿ ನೋಡುವೆ. ಆಮೇಲೆ ನಾನು ಪೊಲೀಸ್ ಆಗಬೇಕಂದ್ರೆ ಮಹಾರಾಷ್ಟ್ರ ಮ್ಯಾಮ್ನ ನೋಡಿಬಿಟ್ಟೆ ನನಗೆ, ನಾನು ಇದೇ ಥರ ನಾನು ಹೀಗೆ ಟಿಪ್ ಟಾಪ್ ಆಗಿ ಯೂನಿಫಾರ್ಮ್ ಹಾಕ್ಕೊಂಡು ನಾನು ಸರ್ವಿಸ್ ಮಾಡಬೇಕು ಅಂತೆಲ್ಲ ನಾನು ಅಂದ್ಕೊಂಡಿದ್ದೆ. ಸೊ ನನ್ನ ಸ್ಟೇಷನ್ ಮುಂದೆ ಎಲ್ಲ ಓಡಾಡಬೇಕಾದ್ರೆ ಏನೋ ಒಂಥರ ನಾನು ದೇವಸ್ಥಾನ ಮುಂದೆ ಓಡಾಡ್ತಾ ಇದ್ದೀನಿ ಅನ್ನೋ ಥರ ಆ ಫೀಲ್ನಲ್ಲಿ ಓಡಾಡ್ತಾ ಇದ್ದೆ. ಸೊ ನನಗೆ ಅದೊಂದು ಇತ್ತು, ನಾನು ಪೊಲೀಸ್ ಆಫೀಸರ್ ಆದರೆ ಹೆಂಗಿರಬೇಕು ಅನ್ನೋದೊಂದು ಪ್ರಾಕ್ಟೀಸ್ ನನ್ನ ಲೈಫ್ ಸ್ಟೈಲಲ್ಲಿ ಇದ್ದೇ ಇತ್ತು. ಸೊ ಗಿರಿಜಾ ಅಂತ ಆ ಹೆಸರು, ಆ ನೇಮ್ ಟ್ಯಾಗ್ ಸಿಕ್ಕಾಗ ನಾನು ಪ್ರಾಕ್ಟೀಸ್ ಮಾಡಿದ್ದೆಲ್ಲ ಅಲ್ಲಿ ಉಪಯೋಗಕ್ಕೆ ಬಂತು. ನಿಮ್ಮ ಕನಸನ್ನು ವಿಜಯ್ ಸರ್ ಸಿನಿಮಾದಲ್ಲಿ ಈಡೇರಿಸ್ಕೊಟ್ಟಿದ್ದಾರೆ. ಖಂಡಿತ ಹೌದು. ನನ್ನ ಕನಸು ಅಷ್ಟೇ ಅಲ್ಲ, ಪ್ರತಿ ಯಾರು ಕ್ಯಾರೆಕ್ಟರ್ಗಳಿದ್ದಾರೆ ಅವ್ರಿಗೆ ಎಲ್ಲರ ಕನಸನ್ನು ನನಸು ಮಾಡೋವಂಥ ಒಂದು ಅವಕಾಶನ ಸರು, ಆ ವೇದಿಕೆನ ಎಲ್ಲರಿಗೂ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಆ ಭಾಗ್ಯಶಾಲಿಗಳಲ್ಲಿ ನಾನು ಒಬ್ಬಳು. ಇವಾಗ ಪೊಲೀಸ್ ಅಂತ ತಕ್ಷಣ, ಅದು ಅಲ್ಲಿ ಫೀಮೇಲ್ ಪೊಲೀಸ್ ಅಂತ ತಕ್ಷಣ ಸ್ವಲ್ಪ ಎಲ್ರದ್ದು ಅರಳು ಬಿಡುತ್ತೆ ಅಲ್ವಾ? ಅಂತ ಸ್ಪೆಷಲ್ ಕ್ಯಾರೆಕ್ಟರ್ನ ನಿಮಗೆ ಸರ್ ಒದಿಸಿ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಅವ್ರಿಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು ಹೇಳ್ತೀನಿ. ಏನು ಹೇಳಿ, ಮಾತಲ್ಲಿ ನಾನು ಹೇಳಿ ಮುಗ್ಸೋಕ್ಕಾಗಲ್ಲ ಇದನ್ನು. ನನಗೆ ನಮ್ಮಮ್ಮ ಯಾವಾಗಲೂ ಹೇಳ್ತಿರ್ತಾರೆ, ನೀನು ಅಂದರೆ ಹೊಸೊಬ್ಬರಿಗೆ ಇಂಥದ್ದೊಂದು ಕ್ಯಾರೆಕ್ಟರ್ನ ನೀನು ನಂಬಿ ಕೊಟ್ಟಿರೋದ್ರಿಂದ ನೀನು ಜೀವ ಇರೋ ತನಕ ಅವ್ರನ್ನ ನೆನೆಸ್ಕೋಬೇಕು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಬೆಸ್ಟ್ ಯಾವಾಗಲೂ ನನಗೆ ಕಮರ್ಷಿಯಲ್ ಆಗಿ ನಾನು ಎಂಟ್ರ್ ಆಗೋದು ಇದೆಯಲ್ಲ, ಈ ಥರದೊಂದು ಪಾತ್ರನ ಹೊತ್ತು ಬರ್ತಿರೋದು ನಂಗೆ ಸಖತ್ ಖುಷಿ ಇದೆ. ಅದನ್ನು ನನ್ನ ಮಾತಿನಲ್ಲಿ ಥ್ಯಾಂಕ್ಸ್ ಅಂತ ಹೇಳಿ ಮುಗ್ಸೋಕ್ಕೆ ಇಷ್ಟಪಡಲ್ಲ. ಏಕೆಂತಂದರೆ ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡೋದಿರುತ್ತೆ. ಥ್ಯಾಂಕ್ಸ್ ಹೇಳಿ ಮುಗಿಸ್ಬಿಟ್ರೆ ಅದು ಮುಕ್ತಾಯ ಆಗಬಾರ್ದು, ಈ ದಿನ ಪ್ರಾರಂಭ ಅಷ್ಟೇ. ವಿಜಯ್ ಸರ್ ಕಾಲ್ ಮಾಡಿ, ನನ್ನ ಈ ಭೀಮಾ ಸಿನಿಮಾಗೆ ನೀವು ಖಡಕ್ ಲೇಡಿ ಪೊಲೀಸ್ ಆಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಈ ಥರ ಹೇಳಿದಾಗ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದೊಂದು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಅದೊಂದು ಹ್ಯಾಂಗ್ ಓವರ್. ಅದರಿಂದ ಆಚೆ ಬರೋದಕ್ಕೆ ತುಂಬ ಟೈಮ್ ತೊಗೊಂಡಿದ್ದೀನಿ. ಸರ್ ಕಾಲ್ ಮಾಡಿದ್ರು, ಈ ಥರದೊಂದು ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅದೊಂಥರ ನಶೆ ಅದು ನನಗೆ. ನನ್ನ ಅಂದರೆ ಯೂನಿಫಾರ್ಮ್ ಹಾಕ್ತೀನಿ ನಾನು ಅಂದ್ಕೊಂಡಿದ್ದೆ. ಅಂದರೆ ರಿಯಲ್ ಲೈಫ್ನಲ್ಲಿ ಪೊಲೀಸ್ ಆಗದೇ ಇದ್ರು ಸ್ಕ್ರೀನಲ್ಲಿ ನನ್ನ ಆಸೆನ ನಾನು ಈಡೇರಿಸಬಹುದು ಅಂತ ಅಂದ್ಕೊಂಡು ಸಖತ್ ಖುಷಿ ಪಟ್ಟಿದ್ದಿದೆ. ಸಖತ್ ನಾನು ಅವತ್ತೆಲ್ಲ ನಾನು ನಿದ್ದೆನೇ ಅವತ್ತೆಲ್ಲ ನಾನು 2-3 ದಿನ ನಿದ್ದೆನೇ ಬಂದಿರಲಿಲ್ಲ. ನಾನು ಪೊಲೀಸ್ ಆಫೀಸರಾಗಿ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಎಸ್, ಅದು ಆ ಆನಂದನೆಲ್ಲ ನಾನು ಅನುಭವಿಸಿದ್ದೀನಿ. ಈ ವಿಷಯನ ವಿಜಯ್ ಸರ್ ಹತ್ರ ಹಂಚ್ಕೊಂಡಿದ್ದೀರಾ? ನಕ್ಕಿರೋರು. ಆದರೆ ಅವ್ರು ಹೇಳೋದು ಒಂದೇ ಮಾತು, ನಾನಲ್ಲ ಅಮ್ಮ, ಡಿಸರ್ವ್ ಯಾರು ಮಾಡಿರ್ತಾರೆ ಅವ್ರಿಗೆ ಅದು ಸಿಕ್ಕುತ್ತೆ, ಅದಕ್ಕೆ ನಾನೊಬ್ಬ ನೆಪ ಅಷ್ಟೇ ಅಂತ. ಸೊ ಅದು ಅವ್ರ ದೊಡ್ಡತನ. ನಾನೇನೂ ಅಲ್ಲ, ನಾನಲ್ಲ ಕಾರಣ. ಸೊ ಆ ಪಾತ್ರಗಳಿಗೆ ನೀವು ಆಯ್ಕೆ ಆಗಿದ್ದೀರಾ, ಟ್ಯಾಲೆಂಟ್ ಇರೋರು, ನೀವು ಡಿಸರ್ವ್ ಮಾಡಿದ್ದೀರಾ ಅನ್ನೋರನ್ನ ನಾನು ತೊಗೊಂಬಂದಿದ್ದೀನಿ, ನಾನು ಜಸ್ಟ್ ನೆಪ ಅಷ್ಟೇ ಅಂತ ಹೇಳ್ತಾರಲ್ಲ. ಸೊ ಹ್ಯಾಟ್ಸ್ ಆಫ್ ಅವ್ರಿಗೆ. ಫೈನಲಿ ಆಗಸ್ಟ್ 9ಗೆ ಸಿನಿಮಾ ರಿಲೀಸ್ ಆಗ್ತಿದೆ, ಏನು ಹೇಳ್ತೀರಾ? ಏನು ಹೇಳ್ತೀನಿ, ದಯವಿಟ್ಟು ಥಿಯೇಟರ್ಗೆ ಬಂದು ನಿಮ್ಮ ಬಂಧು ಬಳಗ, ಸ್ನೇಹಿತರ ಬಳಗ ಎಲ್ಲರನ್ನೂ ಕರ್ಕೊಂಡು ಬನ್ನಿ. ನಿಮಗೆ ಗೊತ್ತಿಲ್ಲದೆ ಇರೋರಿಗೂ ಹೇಳಿ, ಅದು ಸಿನಿಮಾ ನೋಡಿದ ಮೇಲೆ ಹೇಳಿ. ನಿಮಗೆ ಗೊತ್ತಿಲ್ಲದೆ ಇರೋರಿಗೆ ಸಖತ್ ಒಳ್ಳೆ ಸಿನಿಮಾ ನೋಡಿದ್ರೆ ನೀವು ಬಂದು ನೋಡಿ ಅಂತ ದಯವಿಟ್ಟು ಹೇಳಿ. ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಒಳ್ಳೆ ಸಿನಿಮಾ ಇಲ್ಲ ಅಂತ ದಯವಿಟ್ಟು ಕೊರಗಬೇಡಿ, ಒಳ್ಳೆ ಸಿನಿಮಾ ಬರ್ತಾಯಿದೆ August 9th. ಸೊ ಭೀಮಾ ಜೊತೆಗೆ ಎಲ್ಲ ಕನ್ನಡ ಸಿನಿಮಾಗಳನ್ನ ನೀವು ಪ್ರೀತಿಯಿಂದ ಬಂದು ಥಿಯೇಟರ್ಗೆ ನೋಡಿ ನಮ್ಮನ್ನು ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಮ್ಯಾಮ್, ಹಾಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.